विघ्नेश्वराय नमः। श्री सद्गुरु राघवेन्द्रपदाय नमः। श्री चिदानंद अवधूता महात्माय नमः। श्री राघवेन्द्रपदाय ಶ್ರೀ ಚಿದಾನಂದವರು ಒಂದು ಸಮಯದೊಳಗ ಮನುಷ್ಯನ ಅನುಭವದ ಚಿದಾನಂದವರು ಒಳ್ಳೆ ಏನೋ ಅನಿಸ್ತದೆ ಅವರಿಗೂ ದೇವಿ ಪ್ರದರ್ಶಿಸಿದ್ರು ಅಂತ ಒಂದು ಚಿದಾನಂದವರು ಶುಭ ಸಮಯದಲ್ಲಿ ಧ್ಯಾನಿಸುತ್ತ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರು ಅಪ್ಪಾಜಿಯವರನ್ನು ಧ್ಯಾನಿಸಿ ಸಿದ್ಧಾರ್ಥ ಪ್ರಮಾಣದಲ್ಲಿ ಕೊಡುವಂತು ಶ್ರೀ ಶರಣಗಾಲಿಂಗಪ್ಪದಾತರವಾದ ವ್ಯಕ್ತಿಯನ್ನು ಪೂಜೆ ಮಾಡತಕ್ಕಂಥ ಒಂದು ಯೋಗ ವಿದ್ಯಾರ್ಥಿಗಳು ಮತ್ತು ದೇವಿಯ ಒಂದು ವಿದ್ಯಾರ್ಥಿಗಳು ಶ್ರೀ ವೇದಿಕೆಯ ಮೇಲೆ ಪಠಣ ಮಾಡತಕ್ಕಂಥ ಪಾಲಾಕ್ಷಿ ಗೌರಿಗೂ ಮತ್ತು ಜಗದಾನಿ ಜಗಜ್ಜನನಿ ಅಖಂಡ ಬ್ರಹ್ಮಾಂಡ ನಾಯಕಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರ್ತಕ್ಕಂಥ ಶಾಂಭವಿಗೆ ಭಾವಪೂರ್ಣ ನಮಸ್ಕಾರಗಳನ್ನು ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿಯಿಂದ ಈ ಒಂದು ಸುವರ್ಣದಲ್ಲಿ ವೇದಿಕೆಯನ್ನು ಮಾಡಿ ಮತ್ತು ಇಷ್ಟಪಟ್ಟ ದೇವಿ ಪುರಾಣವನ್ನು ಕೇಳ್ತಾ ಪೂಜಿರ್ತಕ್ಕಂಥ ಎಲ್ಲ ಶರಣರೇ ಮತ್ತು ಶರಣೆಯರೇ ತಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ಮುಂದಿನ ಪ್ರಕಾರವಾಗಿ ಪುರಾಣದಲ್ಲಿ ನಾವೆಲ್ಲರೂ ಭಾಗಿಯಾಗತಕ್ಕಂಥದ್ದು ಶಿವಸಾಂಬಜಯ श्री विघ्नेश्वराय नमः। श्री सद्गुरुदेवाय नमः। निन्ने जिसका ये नैवेद्य अंकटंका सेवन निन्ने जिसका
ಮಾಡಿದ್ರು ತಾಯಿ ಜಗದಂಬ ಕೃಷ್ಣನೇ ರೂಪದಲ್ಲಿ ಯಾವ 3ನೇ ಅಧ್ಯಾಯದ ಮತ್ತು 4ನೇ ಅಧ್ಯಾಯದ ಯಾವ ಮಹಿಷಾಸುರ ಅಂದ್ರೆ 15 ವರ್ಷ ಮಹಾರಾಜ ಒಂದು ಮೇಲಶ್ರೀಯಲ್ಲಿ ಭೂಮಿ ಆಯಿತು, ರಕ್ತದಿಂದ ನದಿಗಳಾದವು, ಅವರ ಮಾಂಸದಿಂದ ಒಂದೊಂದು ಎಲ್ಲಿಂದ ಇದರಗಳಾದವು, ದೊಡ್ಡ ದೊಡ್ಡ ಗುಡ್ಡಗಳಾದವು. ಹಾಗಾಗಿ ಈ ಭೂಮಿ 15 ಮೇಲೆ ನಂಬಿಸಿತು. ಈಗ ಬಂತು ಮತ್ತು ಈ ರೀತಿಯಾಗಿ ಇಲ್ಲಿ ನಿಲ್ಲಿಸಿ ಕೇಳಿದ್ರಿ. ಎಷ್ಟೋ ಯುಗಗಳ ಪರ್ಯಂತ ಮತ್ತು ಮಹಿಷಾಸುರ ಆ ಮಹಿಷಾಸುರ 4 ಮಂತ್ರಿಗಳು ರಸಿರೋಮ, ರುಗತ್ತ, ವಿರಾಳ, ಚಕ್ಷುರ ಭಾರಿ ಶ್ರೀಗಳಿಂದ ರಾಕ್ಷಸರು ಕೊಡೋದಿಲ್ಲ ಅಂತ ಅನ್ಬೋದಕ್ಕಿಂತ ಅದು ಉಳಿದೆಲ್ಲ ಬರ್ಬೋದು. ಲಕ್ಷ್ಮರ ಸತ್ಯ ಸಿದ್ಧಾಂತ ನಾವೊಂದ್ಸಲ ಎಲ್ಲಿಯೋ ಪ್ರಶ್ನೆ ಮಾಡಿದ್ದೆ. ಕೃಪಾ ಯೋಗ ಇಲ್ಲ ಅಂತೇಳಿ ಸಿದ್ಧಾಂತೇಳಿ ಸಿದ್ಧಾರ್ಥವರು ಆರಾಮಾಗಿ ಬೆಳಗಿನ ಜಾವ 8 ಸ್ನಾನ ಮುಗಿಸಿದ್ರು. ಸಿದ್ಧಾಂತ ನೀನೇನು ಅಂತಾರ ಬರೋದಿಲ್ಲ. ಸಿದ್ಧಾಂತ ನೀನೇನು ಹೌದಪ್ಪ ಮತ್ತೆ ಈ ಜಗತ್ತು ಹೆಂಗೈತೆ ಅಂತ ಕೇಳಿದ್ರೆ ಜಗತ್ತು ಹೆಂಗೈತೆ ಅಂತ ಕೇಳಿದ್ರೆ ಜಗತ್ತು ಹೆಂಗೈತೆ ಅಂತ ಕೇಳಿದಾಗ ಮಕ್ಕಳು ಅಲ್ಲ ನಂಬಿಕೆ ಯಾಕ ನಂಬಿಕೆ ಯಾಕ ಅಲ್ಲ ನೀವು ನಂಬಬೇಕಾ ಅಥವಾ ಮಾಡಬೇಕು? ಜಗತ್ತಲ್ಲೇ ಕೇಳು. ಯಾವನ್ನ ಇದ್ದಿದ್ದು ಕೇಳಿ ನಾನು ಹೇಳೇನಪ್ಪ, ಜಗತ್ತು ಪ್ರಪಂಚ ಇಲ್ಲವೇ ಇಲ್ಲ, ಸುಳ್ಳು ನಷ್ಟರ ಅಲ್ಲಿ ಹೆಂಗೆ ಕೇಳಿದ್ರಿ ಎಲ್ಲರೂ ಕೇಳಿದ್ರ ಆಗ ಒಬ್ಬ ಬಿಟ್ಟಿದ್ದ ಸಾಧು ಎಂತ ಸಾಧು ನೀನು ಜಗತ್ತಿನ ಆದ್ರೆ ಜಗತ್ತು ಇಲ್ಲವೇ ಇಲ್ಲ ಅಂತೆಲ್ಲ ಮಾಯವಾಗಿರ್ತಕ್ಕಂಥ ಜಗತ್ತು ಮಾಯದ ಆಶೀರ್ವಾದ ಮಾತ್ರ ಕಣ್ಣಿ ಕಾಣ್ತೈತೆ ಹೊರತು ಮಾರನಾಥದಿಂದ ನೋಡಿದಾಗ ಜಗತ್ತು ಕಾಣದೇ ಇಲ್ಲ. ಇಂತಾದ್ರೂ ಅಂತೇಳಿ ದೊಡ್ಡ ಸಾಧನೆ ಅಲ್ಲ. ಈ ಜಗತ್ತು ಈಶ್ವರವಾಗಿರ್ತಕ್ಕಂಥ ಜಗತ್ತು ಅವರು ಎಂತೆಂತ ಉಳಿಸ್ಕೊಂಡ್ರು ಅನ್ನೋದು ಅದು ಅದಕ್ಕೆ ಇಲ್ಲಿ ಬೆಟ್ಟೆ ಇದ್ದಾನೆ. ಇವತ್ತು ಯಾರು ರಸಿರೋಮ ಮತ್ತು ರುದ್ರ ಅಂತಕ್ಕಂಥ ಇಬ್ಬರು ರಾಕ್ಷಸ ಸಂಹಾರ ಮಂತ್ರಿಗಳು ಒಂದು ಈ ಯಾವ 5ನೇ ಅಧ್ಯಾಯಗಳು. ಆಗ ನಿನ್ನೆ ದಿವಸ ಹೇಗೆ ಬಂದ್ವಿ? ಮಹಿಷಾಸುರನ ಸೈನ್ಯ ಆಚೆ ದಂಡೆಗೆ ಆಚೆ, ಈಚೆ ದಂಡೆಗೆ ಈಚೆ ಆಗುವುದು. ಮುಟ್ಟಿದ ಸಿಂಹ ಯಾರಿಗೆ ಸಂಹಾರ ಮಹಿಷಾಸುರನಿಗೆ ಸುದ್ದಿ ಏನಂತ ನಾವು ಒಂದು ಗಂಡು ಅಂದ್ಕೊಂಡಿದ್ದು ಯುದ್ಧ ಮಾಡಾಕ ಬಂದಾಗ ಆ ರೀತಿ ಒಂದು ಹೆಣ್ಣು ಕೇಳುವಲ್ಲ. ಆಯ್ತು ಮುಂದೆ ಬಂದು ಯಾರು ರಸಿರೋ
ಅಲ್ಲಿ ಇಟ್ಟರೆ ಕಾಮಕ್ಕಲ್ಲ ವಾಯ್ಸ್ ಒಳ್ಳೆ ಬರೋದಲ್ಲ ಓ ಗುಯ್ಯ ಅವನು ಹೆಚ್ಚು ಮಾಡ್ತಿದ್ದಾನೆ. ವ್ಯಕ್ತಿಗಳ ತನ್ಮಯ ಬಲವು ಅಂದ್ರೆ 50 ಮೈಕ್ ಆನ್ ಆಯ್ದಂಗೆ ಮಾಡಿಕೊಂಡು 50 ಮಂದಿ ರಥಸಾರಥಿಗಳನ್ನು ಕೂರಿಸಿಕೊಂಡು ಈಚೆ ನಾನು ಹೋಗ್ತಿದ್ದಾನೆ. ಆಗ ಶ್ಯಾಮಳು ಏನ್ ಮಾಡ್ತಿದ್ರು ಬಾಣಗಳಾಗಿ ಮಯ ಸುಳಿತದೆ ಏನೇನು ಕಾಣಲ್ಲ ಸುಳಿತೇವೆ ಶ್ಯಾಮೋದಿಯಲ್ಲಿ
ಆ ರೀತಿ ನಡೆಗಿದ ಸುರನಟ್ಟಿಗೆ ಬರಲಿರುವ ನಿರ್ಜರ ಅಂದ್ರೆ ಈ ದೇವಾದೇವತೆಗಳಿಗೆ ಆ ಬಾಣದ ಸೇನೆ ಹೋಗ್ಬರಿದ್ದವರು ಬಾಣದ ಸೇನೆ ಕೊಡಲು ಅಯ್ಯೋ ಶಾಂಭವಿ ನಾವು ಎತ್ತರದಿಟ್ಟಾಯ್ತು ಮಾಡ್ಕೊಂತಾರೆ ಯುದ್ಧ ಗಾಢವಾಗಿ ನಡೀತಾ ಇದೆ ಎತ್ತರದಿಟ್ಟಾಯ್ತು ತೆಗೆದುಕೊಂಡಲು ತಾನೇ ಎಲ್ಲ ಕೇಳಿಸುವಾಗ ನಿಲುವಷ್ಟು ಉನ್ನತಾಯಮಾನಗಳಿಗೆ ಕೇಳಿ ಸೂತ ಪೌರಾಣಿಕರಲ್ಲಿ ನೈಮಿಷ್ಯ ಅರಣ್ಯದಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಆ ತಿರಿ ಆ ಶಕ್ತಿ ಬರತಕ್ಕಂತ ಹೋದಾಗ ಆ ಶಿವಮ ಏನ್ ಮಾಡಿದ್ರಪ್ಪ ಅಂತಂದ್ರೆ ತಿರುಗಿ ಆ ಒಂದು ಬೆಳೆದ ಆ ಬಾಣ ಮತ್ತೊಂದು ಬಾಣವನ್ನು ಬಿಟ್ಟಲ್ಲ ಬಿಟ್ಟನ್ನ ಆ ಬಾಣನ ನಂದು ತನ್ನ ತಿರುಸುವುದರಿಂದ ಈಗ ತಗೊಂಡು ತಾನು ಎದೆನಾಗಿ ಆ ಒಂದು ಶಿವಮ ಭೂಮಿಯಲ್ಲಿ ಮರಣವಾಗಿದ್ದ ನೋಡು ಅದರೊಳಗೆ ಅದರ ಮುಚ್ಚಿನ ಶಿವಮದ ಇದನ್ನು ಧರಣಿಯಲ್ಲಿ ಸಂತಸವಾಗಿ ಜೀವಗಳು ಯಾಕೆ ಬಿಟ್ಟು ಸ್ವಾಮಿಗಳು ಕೊಡ್ತಾರೋ ಇಲ್ಲೋ ಅಂತ ಹೇಳಿ ಯಾರು ನಿರ್ಜರವಾದ ದೇವಾದೇವತೆಗಳು ಆಗ ಯಾವಾಗ ಶಿವ ಭೂಮಿಗೆ ಬಿದ್ದು ಮರಣ ಇತ್ತು ನನಗೆ ಜೀವ ಹೆಂಗೆ ಸಮಯಗಳು ಆ ಜೀವ ಹೆಂಗ ಹೇಳ್ಬಿಡ್ತಿ ಆಗ ಮತ್ತೆ ಸ್ಥಿತಿ ಬರ್ತಾ ಇದ್ದಾರೆ ಯಾರು ಒಳಗೆ ಕಂಡು ಉದಟ ಸುಡಿ ಬರ್ತಾ ಇದ್ದಾರೆ ಉದಟ ಶಕ್ತಿ ಒಂದು ಮಹಾದವ ಪಿಡಿಯುವ ಕಣ್ಣುಗಳಲ್ಲಿ ನೂಪುಗಳಿಗೆ ಸೇರುವ ಫಲಾಂಬನಿಗೆ ಇದು ಕೂಗ್ತಾ ಇದ್ದಾನೆ ನನ್ನ ಬಾಣದಿಂದ ಆ ರಥ ಇನ್ನು ಸೆರೆಂಗ ಬಿಡ್ತಾ ಇದ್ದಾನೆ ರಥ ಇನ್ನು ಸೆರೆ ಜಾಗೆ ಸರಿ ಎಂಬ ಪತ್ರ ಇದೆ ಮುಚ್ಚಿದ ಸೆರವರ್ಷ ದೇವಿಗೆ ಶಿವಮ ಭೂಮಿ ಬಿದ್ದಿದ್ದು ನೋಡುತ್ತಾ ಮತ್ತು ಆ ರಾಜೇಂದ್ರ ಎಲ್ಲಗಳನ್ನು ನೋಡ್ತಾ ಇದ್ದಾನೆ ಆಗ ತಿರುಗಿ ಶಕ್ತಿ ಬಂದು ಹೇಳ್ತಾ ಇದ್ದಾನೆ ಮತ್ತು ಮೈಯದ ಶಿವಮನ ಬಲವು ಮಹಾದರವ ಆಗ ಮುಚ್ಚಿದ ಸೆರ ವರ್ಷ ಇಲ್ಲಿಗೆ ನಾವು ಮಳೆ ಬಂದಾಗ ಮಾನ್ಯತೆ ಈ ಮಾತು ಮಳೆ ಇಲ್ಲಿ ರಾಜಸ್ತ್ರ ಬೇಕಾಗಿ ಆಗ ಉಳಿದು ಗಾಳಿಗಳು ರಕ್ತದಲ್ಲಿ ಈ ಕುದುರೆ ಆನೆಗಳು ಸಿಕ್ಕೊಂಡಿದ್ದ ವ್ಯಕ್ತಿಗಳು ಕೂಡ ಗಟ್ಟಿ ಸಿಕ್ಕೊಂಡ್ರೆ ಕಿಟಿಯ ರಕ್ತದಿಂದ ಮತ್ತು ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ಒಂದು ಎನ್ನುವ ಸರ ಕೈದವರಿಂದ ಎಂದಿಗೂ ಇಲ್ಲ ನಮ್ಮ ರಾಕ್ಷಸರಲ್ಲಿ ಕೈ ಹಾಕಿದರು ಯಾರ್ಯಾರು ಇಲ್ಲ ಎಂದಕ್ಕೆ ನಾನು ಮತ್ತು ಹೆಣ್ಣು ಹಾಕಿದಲ್ಲ ಈ ಹೆಣ್ಣು ಮತ್ತು
ಅಂತಕ್ಕಂಥದ್ದು ಕೂಡ ಅವತ್ತು ಎಷ್ಟು ನಿಜವಾಗಿ ಮಾಡಿದ್ದಾರೆ. ಶಿಸ್ತರಾದ್ರೂ ಒಂದೇ, ಯಾರಾದ್ರೂ ಒಂದೇ, ಒಂದು ಮಂದಿ ಬರ್ಬೇಕು, ಒಂದು ಮಂದಿ ಬರ್ಬೇಕಲ್ಲ, ಎಲ್ಲರಿಗೂ ಕೂಡ ಅವ್ರ ಮಾಡ್ತಾರೆ. ಒಂದು ಬಸ್ರಿಗೆ ನೋಡು ಹಾಗಂತ ಇದ್ದಾರೆ ಶಾಂಭವಿ, ಕೇಳು ಕೇಳಿ ಹೇಳಬೇಕು. ಮೊದಲೇ ಹೇಳ್ಕೊಡಲ್ಲ, ನೀನು ಕೇಳಿ ಆದ ಕಾರಣ ನಾನು ಹೇಳ್ತೀನಿ ಕೇಳು. ಕೇಳಬೇಕು. ಇವುದೆಲ್ಲ ಎಮ್ಮಯ ಆಲಯಕ್ಕೆ ಜಗತ್ತು ಎಲ್ಲವನ್ನು ನಮ್ಮದೇ ಮನೆ. ಈ ಜಗತ್ತೆಲ್ಲ ಮನೆ ನಮ್ಮದೇ ನೋಡು. ಆಲಯ ಅಂದ್ರೆ ಮನೆ, ಜಗತ್ತು ನಮ್ಮದೇ ಮನೆ. ಮತ್ತು ನನ್ನ ಹೆಸರೇನಪ್ಪ ಅಂದ್ರೆ ಮಹಾಲಕ್ಷ್ಮಿ. ನನ್ನ ಹೆಸರು ಮಹಾಲಕ್ಷ್ಮಿ ನಾಮ ಬಹು ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಇದೆಲ್ಲ ನನ್ನ ಲೀಲೆಯಿಂದಲೇ ನಡೆಯುವುದು. ನೀನು ಮೈಸೂರು ಎಲ್ಲರೂ ನನ್ನೊಳಗೆ ಹುಟ್ಟಿ ನನ್ನೊಳಗೆ ಬೆಳೆದವರು ಇವತ್ತರ ನಾನು ಇವತ್ತಿದ್ದೇನೆ ಅಂತ ಹೇಳಿದ್ರೆ ಕಾಲಾತೀತದಿಂದ ನಾನು ಇಲ್ಲಿದ್ದೇನೆ ನೋಡ. ಕಾಲಾತೀತದಿಂದ ನಾನು ಹಾಗೆ ಹೇಳ್ತಾರೆ. ಮತ್ತು ಕೇಳುವುದನ್ನ ಇವೇನಿದೆ ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಎತ್ತ ಪುತ್ರರು, ನಾನು ಅಳಿದಿರ್ತಕ್ಕಂಥ ಮಕ್ಕಳು ಮತ್ತು ಹರಿಯಾಣ ಎತ್ತ ಪುತ್ರರು. ಎಲ್ಲ ನಾನು ಬಂದಿನಪ್ಪ ಅಂದ್ರೆ ನಿಮ್ಮ ಉಪದ್ರವಗೋಸ್ಕರವೇ ನಾನು ಬಂದಿರೋದು. ಯಾರು ನಿಮ್ಮ ಕಾಲಕ್ಕೆ ಯಾರು ಏನೋ ಶ್ರದ್ಧೆ ನಡೆಯಕ್ಕಿಲ್ಲ, ಶ್ರದ್ಧೆ ನಡೆಯಕ್ಕಿಲ್ಲ. ನೀವು ಯಾವ ನಡೆಯಾಗೋಸ್ಕರವೇ ನಾನು ನಿಮ್ಮ ಕೋಲಕ್ಕಾಗಿ ಬಂದಿನಿ. ಅವರೆಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಉಪದ್ರವ ನಿತ್ಯ ಪ್ರಾರ್ಥನೆ ಮಾಡಿ ನನ್ನ ಕಳಿಸಿದ್ದಾರೆ. ನಾವು ಯಾವಾಗ ಹೊರಗೆ ಎಷ್ಟಾಗ್ತದೆ ಅಯ್ಯೋ ಶಿಶು ಪರಮಾತ್ಮ ಧ್ಯಾನ ಮಾಡ್ತೀವಿ. ಯಾವುದೂ ಇಲ್ಲಪ್ಪ ಅಂದ್ರೆ ಆ ಧ್ಯಾನ ಮಾಡೋದು ಜಾಸ್ತಿ ಬರ್ತದೆ. ಹಾಗಾಗಿ ಅಲ್ಲಿ ಅವರು ನಿಮ್ಮ ಕಾರಣ ಅವರು ಪ್ರಾರ್ಥನೆ ಮಾಡಿದ್ರು, ನಾನು ಬಂದಿದ್ದೀನಿ. ಮತ್ತು ನಾ ಮತ್ತೆ ಬಂದೇನು ಮೈಸೂರು ಒಳಗೆಯೂ ಏನಂತ ಇದ್ದರು ಮೈಸೂರು ಬರ ಇಟ್ಟೋಡು ಮೈಸೂರಿಗೆ ಮೈಸೂರು ಬರಕ ನಾನು ಮೃತ್ಯುವು ಅಂತ ಇದ್ದಾರೆ. ಮೃತ್ಯು ಅಂದ್ರೆ ಸಾವು. ನೀವು ನಾನೀಗ ಮೃತ್ಯು ನಾನು. ಮತ್ತು ಆ ಮೃತ್ಯು ಅಂತ ಶಕ್ತಿ ಇದ್ದಾರೆ. ಏ ಮೂಲ ಸ್ತ್ರೀಗಳೇ, ನಕ್ಕು ನಕ್ಕ ಮಾತಾಡಿಗೆ ನೀನು ಮತ್ತು ಎತ್ತಲಿಕ್ಕೆ ದೂರವನ್ನು ತಿಳಿದರು ಮತ್ತು ಚೆಲ್ಲಿದರು. ಆ ಶೂರ ಹಿಂಗೆ ಹಿಂಗೆ ಎತ್ತೇನಂದ್ರೆ ಅಷ್ಟೇ ಮೂರ್ಛೆ
ಅವತ್ತು ಆ ರಂಗೋಲಾಗಿರ್ತಕ್ಕಂಥದ್ದೇ ಈ ಮಸ್ತಕರಾಗಿರ್ತಕ್ಕಂಥ ಮಹಾತ್ಮರು ಈ ಪುಸ್ತಕವನ್ನು ಈ ಪುಸ್ತಕ ಈ ಪುಸ್ತಕ ಹಾಕೋದು ಈ ಪುಸ್ತಕ ಅನ್ನೋವನ್ನು ಮತ್ತೆ ನಾವು ಹಾಕಬೇಕಾಗಿದೆ. ಹಾಗಾಗಿ ಸರಣಿ ಮಾಡಿ ನಮ್ಮ ಅನುಭವವನ್ನು ನಾವು ಈ ಪುಸ್ತಕಕ್ಕೆ ಬಿಡ್ತಾರೆ. ನಮ್ಮ ಅನುಭವವನ್ನು ಈ ಪುಸ್ತಕಕ್ಕೆ ಬಿಡ್ತಾರೆ. ಈ ಮತ್ತದ ಈ ಪುಸ್ತಕ ಮತ್ತೆ ನಾವು ಮಾತಾಡಬೇಕಾಗಿದೆ. ಆಗ ದೇವರ ಭಕ್ತರಿಂದ ಸಾರಥಿಗಳ ಮಹಾರಥದಿಂದ ಬರಲು ಆ ಪೂರ್ಣವಾಗಿ ಬಿಟ್ಟು ಮತ್ತೆ ಆ ಶಾಪವಿ ತನ್ನ ಒಂದು ಬಾಣದಿಂದ
ಎಲ್ಲಾರಂತ ಸೀರೆ ಕೊಟ್ಟು ನಿಮ್ಮೂರಿಗೆ ನಾನು
ಅಲ್ಲ ಅವ್ರು ಕೊಟ್ಟಿರೋದೆಲ್ಲವೂ ಕಲ್ಯಾಣ ಮತ್ತು ಮುಲ್ಯಾಣ ಮತ್ತು ಸಲ್ಯಾಣ ಮತ್ತು ಸುಧಾರ ಮತ್ತು ನೋಡು ಇಂತಿಂತ ಒಂದು ವಾಕ್ಯಗಳನ್ನು ಕೇಳಿ ಕೇಳಿ ಇಂತಿಂತ ಚಿದಾನಂದವು ಬಿಟ್ಟು ನನಗೆ ಜಗತ್ತಿನಲ್ಲಿ ಇವತ್ತು ನಾವು ತೋರ ಸಮಾಜದಲ್ಲಿ ಶುರು ಮಾಡುವುದು ಇಂತಿಂತವನ್ನು ನೋಡಿರಿ ಆ ಸೂರ ಅಂತಿಂತವ್ರು ನೋಡಿದಲ್ಲ ಮತ್ತು ಈ ಮಹತ್ವವಾಣಿ ಮಹತ್ವವನ್ನು ಪುಸ್ತಕಗಳು ಇವು ಮಾತ್ರ ಎಲ್ಲೆಲ್ಲಿ ಸಭೆಗಳು ದೇವಿ ಪುರಾಣ ಪ್ರಸ್ಥಾನದ ಮಾಡ್ತಾರ ದೇವಿ ಮಹಾತ್ಮ ಅಲ್ಲ ಮಹತ್ವವಾಣಿ ಭಾರತದಲ್ಲಿ ಮತ್ತು ರಸವಾಗಿ ಪ್ರಪಂಚದ ಭಾಷೆ ಮಾಡಿದೆ ಇವತ್ತಿನ ಪೂಜೆಯನ್ನು ಕೈಗೊಂಡಿರ್ತಕ್ಕಂಥ ಶ್ರೀ ಮೈಲಾರಪ್ಪ ಯಜಮಾನಪ್ಪ ಮೈಲಾರಪ್ಪ ಯಜಮಾನಪ್ಪ ಅವರ ಕುಟುಂಬದವರಿಗೂ ಎಲ್ಲರಿಗೂ ಎಲ್ಲ ರೀತಿಯಿಂದ ನಿಶ್ಚಿತಾರ್ಥವನ್ನು ನಾಯನ ಪೂಜೆಯನ್ನು ಮಾಡತಕ್ಕಂಥ ಪ್ರಸಾದ ಅವರು ಈ ವಾಚಪ್ಪನವರು ನಾಯನ ಪೂಜೆ ಮಾಡತಕ್ಕಂಥವರು ಅವರಿಗೂ ಆ ಶಾಂಭವಿ ಎಲ್ಲ ರೀತಿಯಿಂದ ಸುಖವನ್ನು ಕೊಟ್ಟು ಕಾಪಾಡಿ ಒಳ್ಳೆಯ ಮನೆಗಳ ಮೊದಲ ಭಾರತ ಜೀವನ ಆಗಬೇಕು ಅಂತೇಳಿ ಆ ಗಾಳಿಗೆ ನಾವು ಪ್ರಾರ್ಥಿಸುತ್ತಾ ಈಗ ಶಾಂಭವಿ ನಮಃ
महिमा